ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ಬ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಯಾವ ತರ ರೀಪಾಟ್ ಮಾಡ್ತೀನಿ, ರೀಪಾಟ್ ಮಾಡ್ಲಿಕ್ಕೆ ನಾನು ಯಾವ ತರ ಸಾಯಿಲ್ ಮಿಕ್ಸರ್ ರೆಡಿ ಮಾಡ್ಕೊಳ್ತೀನಿ ಅಂತ ನಾನು ತೋರಿಸ್ತೀನಿ. ರೀಪಾಟ್ ಮಾಡ್ಲಿಕ್ಕೆ ಆಗ್ಬೋದು ಅಥವಾ ಹೊಸ ಗಿಡಗಳನ್ನು ನೆಡೋದಕ್ಕೂ ಕೂಡ ನಾನು ಒಂದೇ ತರ ಪಾಟ್ ಮಿಕ್ಸರ್ ರೆಡಿ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ತರ ನಾನು ಸಾಯಿಲ್ ಮಿಕ್ಸರ್ ರೆಡಿ ಮಾಡ್ಕೊಳ್ತೀನಿ ಅಂತ. ನೋಡಿ, ಇಲ್ಲಿ ನಾನು 10 ಇಂಚ್ ಪಾಟ್ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾಟೆ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಡ್ರೈನೇಜ್ ಹೋಲ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು 3 ಡ್ರೈನೇಜ್ ಹೋಲ್ ಮಾಡ್ಕೊಂಡಿದ್ದೇನೆ. ಆಮೇಲೆ ನಾವು ಈ ಡ್ರೈನೇಜ್ ಹೋಲ್ ಅನ್ನು ಒಂದು ಕಲ್ಲಿಂದ ಇಟ್ಟು ಕ್ಲೋಸ್ ಮಾಡಬೇಕು. ಇಲ್ಲಾಂದ್ರೆ ನಾವು ಹಾಕಿದ ಮಣ್ಣೆಲ್ಲ ಹೊರಗಡೆ ಹೊರಟು ಹೋಗುತ್ತೆ. ಸೊ ಕ್ಲೋಸ್ ಮಾಡಿದ್ರೆ ಬರೀ ಎಕ್ಸೆಸ್ ವಾಟರ್ ಮಾತ್ರ ಕೆಳಗಡೆ ಹೋಗುತ್ತೆ. ಬನ್ನಿ ಇವಾಗ ನಾವು ಪಾಟ್ ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಗಾರ್ಡನ್ ಸಾಯಿಲ್ ಹಾಕೊಳ್ತಾ ಇದ್ದೀನಿ. ಇದು ನಾನು ನರ್ಸರಿಯಿಂದ ತಂದಿದ್ದು. ನಾನಿವಾಗ ಒಂದು ಪಾಟ್ಗೆ ಬೇಕಾಗುವಷ್ಟು ಪಾಟ್ ಮಿಕ್ಸರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಕೋಕೋ ಪೀಟ್. ನಾವೆಷ್ಟು ಮಣ್ಣು ಹಾಕಿದೀವಿ ಅದರ ಕಾಲಂಶ ನಾವು ಕೋಕೋ ಪೀಟ್ ಹಾಕಿದ್ರೆ ಸಾಕು. ಅಂದ್ರೆ 25% ಕೋಕೋ ಪೀಟ್ ಹಾಕಿದ್ರೆ ಸಾಕು. ಆಮೇಲೆ ಇದು ವರ್ಮಿ ಕಾಂಪೋಸ್ಟ್. ವರ್ಮಿ ಕಾಂಪೋಸ್ಟ್ ಇಲ್ಲಾಂದ್ರೆ ನೀವು ಮನೆಯಲ್ಲೇ ಮಾಡಿದ ಕಾಂಪೋಸ್ಟ್ ಕೂಡ ಯೂಸ್ ಮಾಡಬಹುದು. ಇದು ನೀವು ಮಣ್ಣು ಎಷ್ಟು ತಗೊಂಡಿದ್ದೀರಲ್ಲ ಅದರ 20% ತಗೊಂಡ್ರೆ ಸಾಕು. ಆಮೇಲೆ ನಾನಿಲ್ಲಿ ನೀಮ್ ಕೇಕ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ನೀಮ್ ಕೇಕ್ ಪೌಡರ್ ಇಲ್ಲ ಅಂದ್ರೆ ನೀವು ಟರ್ಮರಿಕ್ ಪೌಡರ್ ಕೂಡ ಸ್ವಲ್ಪ ಯೂಸ್ ಮಾಡ್ಬೋದು. 1 ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಯೂಸ್ ಮಾಡ್ಬೋದು. ಇದು ಯಾಕಂದ್ರೆ ನೀವು ಕಟ್ಟಿಂಗ್ಸ್ ಏನಾದ್ರು ನಡೋದಿದ್ರೆ ಅಥವಾ ಹೊಸ ಗಿಡಗಳನ್ನ ನಡೋದಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ತರ ನೀಮ್ ಕೇಕ್ ಪೌಡರ್ ಯೂಸ್ ಮಾಡೋದು. ಅದಲ್ಲದೆ ಬೇರೆ ಯಾವ್ದಾದ್ರು ಕೀಟಗಳ ಇದಕ್ಕೂ ಕೂಡ ನೀಮ್ ಕೇಕ್ ಪೌಡರ್ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ, ಮರಳು. ನಿಮ್ಮ ಹತ್ರ ಮರಳು ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ಇದರಿಂದ ಚೆನ್ನಾಗಿ ಬೇರೆ ಬೇಗ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಹೊಸ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ಲಿಕ್ಕೆ ಮರಳು ತುಂಬಾ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಹಾಕಿ ಆದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ರೀಪಾಟ್ ಮಾಡೋದಕ್ಕೂ ಕೂಡ ಈ ತರ ಸೇಮ್ ಮಿಕ್ಸರ್ ಯೂಸ್ ಮಾಡ್ಕೊಳ್ತೀನಿ. ಇವನ್ ಹೊಸ ಗಿಡದಂದ್ರೂ ಕೂಡ ಇದೇ ತರ ಒಂದೇ ತರ ನಾನು ಸಾಯಿಲ್ ಮಿಕ್ಸರ್ ರೆಡಿ ಮಾಡ್ಕೊಳ್ಳೋದು. ಅದರಲ್ಲಿ ಏನು ಚೇಂಜಸ್ ಇಲ್ಲ. ಅದೇ ಒಂದೊಂದ್ಸಲ ನೀಮ್ ಕೇಕ್ ಪೌಡರ್ ಬದಲು ಟರ್ಮರಿಕ್ ಪೌಡರ್ ಯೂಸ್ ಮಾಡ್ತೇನೆ. ನೀವೇನಾದ್ರೂ ಗಾರ್ಡನಿಂಗ್ ಅಲ್ಲಿ ಬಿಗಿನರ್ ಆಗಿದ್ರೆ ನೀವು ಅಲೋವಿರಾ ಅಥವಾ ಯಾವ ತರದ್ರದ ಇಂಡೋರ್ ಪ್ಲಾಂಟ್ಸ್ ಅನ್ನು ಬೆಳೆಸೋದು ತುಂಬಾ ಒಳ್ಳೇದು. ಇವಾಗ ನಾನು ರೆಡಿ ಮಾಡಿದಂತ ಪಾಟ್ ಮಿಕ್ಸ್ ಅನ್ನು ಪಾಟ್ಗೆ ಹಾಕೊಳ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಅರ್ಧ ಪಾಟ್ ಫಿಲ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಅಲೋವೆರಾ ಕಟಿಂಗ್ ಅನ್ನು ತಗೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ದೊಡ್ಡ ಸೈಜ್ ಇದು. ಆಲ್ರೆಡಿ ಅಲೋವೆರಾದಲ್ಲಿ ನಾವು ಬೇರುಗಳು ಆಗ್ಲೇ ಬಿಟ್ಕೊಂಡಿರುತ್ತೆ. ಸೊ ಅಲೋವೆರಾ ನಮಗೆ ತುಂಬಾ ಈಸಿಯಾಗಿ ಬೆಳೆಯುವಂತ ಒಂದು ಗಿಡ. ಸೊ ಗಿಡ ಇದು ಸ್ವಲ್ಪ ದೊಡ್ಡದಿದೆ, ಆದ ಕಾರಣ ನಾನು ದೊಡ್ಡ ಪಾಟನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಮತ್ತೆ ರೀಪಾಟ್ ಮಾಡುವ ಅವಶ್ಯಕತೆ ಇಲ್ಲ ಈ ತರದ ಗಿಡಗಳಿಗೆ. ಅದಕ್ಕೋಸ್ಕರ ಒಂದೇ ಪಾಟ್ಗೆ ಹಾಕ್ಬಿಟ್ರೆ ಮತ್ತೆ ಅದನ್ನು ಅವಾಗ ಚೇಂಜ್ ಮಾಡ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರೂ ಪಾಟ್ ಹಾಳಾದ್ರೆ ಮಾತ್ರ ಶಿಫ್ಟ್ ಮಾಡ್ಕೊಳ್ತೀನಿ. ಇಂಥ ಗಿಡಗಳಿಗೆ ನೀವು ಫರ್ಟಿಲೈಸರ್ ಏನು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಒಂದ್ಸಲ ಚೆನ್ನಾಗಿ ಪಾಟ್ ಮಿಕ್ಸರ್ ತುಂಬಾ ಚೆನ್ನಾಗಿದ್ರೆ ಮತ್ತೆ ನೀವು ರೆಗ್ಯುಲರ್ಲಿ ನೀರ್ ಹಾಕ್ತಾ ಬಂದ್ರೆ ಸಾಕು, ಅದು ಚೆನ್ನಾಗಿ ಬೆಳ್ಕೊಂಡ್ ಬಿಡುತ್ತೆ. ನೋಡಿ, ಈ ಗಿಡಕ್ಕೆ ನಾನು ಯಾವ ತರದ ಫರ್ಟಿಲೈಸರ್ ಕೂಡ ಯೂಸ್ ಮಾಡಿರ್ಲಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಇದು ಲಾಸ್ಟ್ ಟೈಮ್ ನಾನು ಮನೆ ಶಿಫ್ಟ್ ಮಾಡುವಾಗ ಕಟ್ ಆಗೋಯ್ತು ಪಾಟ್ ಶಿಫ್ಟ್ ಮಾಡುವಾಗ. ಅದಕ್ಕೋಸ್ಕರ ಅದನ್ನ ಇಟ್ಕೊಂಡು ಇವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ಹೀಗೆ ಸುತ್ತಲೂ ಮಣ್ಣು ಹಾಕಿ ಆಮೇಲೆ ಒಮ್ಮೆ ಜೆಂಟಲ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ.
ಅಲೋವೆರಾ ಗಿಡದ ಜೆಲ್ಲಿ ಇದೆಯಲ್ಲ, ಅದೊಂಥರ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಆದ ಕಾರಣ ನಮಗೆ ಬೇರೆ ಯಾವುದೇ ರೂಟಿಂಗ್ ಹಾರ್ಮೋನ್ ಹಾಕುವಂತ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇದು ನಾವು ಪಾಟ್ ಮಾಡಿದ ತಕ್ಷಣನೇ ಬೇರು ಚೆನ್ನಾಗಿ ಬಿಟ್ಕೊಂಡು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಲೋವೆರಾ ಗಿಡವನ್ನು ನಮ್ಮ ಗಾರ್ಡನ್ ಅಲ್ಲಿ ಬೆಳೆಸೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ. ಅದರಿಂದ ಪ್ರತಿಯೊಬ್ರು ಕೂಡ ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಅಲೋವೆರಾ ಗಿಡವನ್ನು ಬೆಳೆಸೋದಕ್ಕೆ ಟ್ರೈ ಮಾಡಿ. ನಾನು ಯಾವ ತರ ಇದನ್ನು ನನ್ನ ಗಾರ್ಡನಿಂಗ್ ಅಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅಂದ್ರೆ ಫರ್ಟಿಲೈಸರ್ ಆಗಿ ಅಥವಾ ಇರ್ಬೋದು, ಹೇರ್ ಜೆಲ್ ಆಗಿ ಆಗಿರ್ಬೋದು, ಅಥವಾ ಫೇಸ್ ಪ್ಯಾಕ್ ಆಗಿ ನಾನು ಯಾವ ತರ ಯೂಸ್ ಮಾಡ್ಕೊಳ್ತೀನಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ನೋಡಿ, ಇವಾಗ ನಾನು ಎಲ್ಲ ಮಣ್ಣು ಹಾಕಿ ಆಗಿದೆ. ಸುತ್ತಲೂ ಎಲ್ಲ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಂಡು ಹಾಕೊಳ್ಬೇಕು. ನೀವು ರೀಪಾಟ್ ಮಾಡೋದಾಗಿರ್ಲಿ ಅಥವಾ ಹೊಸ ಗಿಡ ನೆಡೋದಾಗಿರ್ಲಿ, ಒಂದ್ಸಲ ನೆಟ್ಟಾದ್ಮೇಲೆ ಚೆನ್ನಾಗಿ ಒಂದ್ಸಲ ಇದಕ್ಕೆ ನೀರು ಹಾಕ್ಬೇಕು. ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ 2 ದಿವಸ ಸ್ವಲ್ಪ ನೆರಳಲ್ಲಿ ಇಡಬೇಕು. ಡೈರೆಕ್ಟ್ ನಾವು ಬಿಸಿಲಲ್ಲಿ ಇಡಬಾರ್ದು. 2-3 ದಿವಸಗಳ ಕಾಲ ನೆರಳಲ್ಲಿ ಇಡಬೇಕು. ನೋಡಿದ್ರಲ್ವಾ ಯಾವ ತರ ನಾನು ಪಾಟ್ ಮಿಕ್ಸ್ ರೆಡಿ ಮಾಡ್ಕೊತೀನಿ ಅಂತ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರು ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.